ತಾಯಿಗೆ ಶರಣೆಂದೇ ಭೂಮಿ ತಾಯಿಗೆ ಶರಣೆಂದೇ ಹೊನ್ನಾರು ಹೂಡಿ ಉಳುವಾಗ ಹೊನ್ನಾರು ಹೂಡಿ ಉಳುವಾಗ ಶರಣೆಂದೇ ಕರುಣಿ ಕಲ್ಯಾಣದ ಬಸವಣ್ಣಗೆ ಆತ್ಮೀಯ ಸಹೃದಯ ಬಂಧುಗಳೇ, ಗೌತಮ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ನಡೆಸುತ್ತಿರುವಂಥ ರಂಗಭೂಮಿ ಮತ್ತು ಜನಪದ ಕಲಾ ಪ್ರಕಾರಗಳ ತರಬೇತಿ ಶಿಬಿರವನ್ನು ಉದ್ಘಾಟಿಸುವ ಸದವಕಾಶವನ್ನು ನನಗೆ ದೊರಕಿಸಿಕೊಟ್ಟಿದ್ದು ಅವರ ಔದಾರ್ಯ, ಪ್ರೀತಿ, ಅಭಿಮಾನ, ವಿಶ್ವಾಸ ಅಂತ ನಾನಾದರೂ ಭಾವಿಸಿದ್ದೀನಿ. ಹೀಗಾಗಿ ನನ್ನ ಮಿತ್ರರಾದ ಮಿತ್ರರಾದ ಮಲ್ಲಿಕಾರ್ಜುನ ಸ್ವಾಮಿಯವರು ಇಂಥದ್ದೊಂದು ಕೆಲಸವನ್ನು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಂಡಾಗ ನಾನು ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಸುಮಾರು 1 ತಿಂಗಳುಗಳ ಕಾಲ ನಡೆದಿರುವ ಈ ತರಬೇತಿ ಶಿಬಿರದಲ್ಲಿ ಏನೇನೂ ಇಲ್ಲದೆ ಬರೀ ಹಾಳೆಗಳಾಗಿ ಬಂದಿದ್ದವರ ಹೃದಯ ಪಟದಲ್ಲಿ ಅನೇಕ ಕಲೆಗಳು ಮೂಡಿವೆ. ಅವರ ಕಿವಿಯನ್ನು ತಣಿಸಿವೆ, ಹೃದಯವನ್ನು ತುಂಬಿವೆ, ಸಂತೋಷವನ್ನು ಉಂಟು ಮಾಡಿವೆ. ಜೊತೆಗೆ ಕಲೆಯ ಉದ್ದೇಶವೇ ಮಾನವ ಹೃದಯದ ಆನಂದಕ್ಕೆ. ಆನಂದವಿಲ್ಲದೇ ಇದ್ದರೆ ಯಾರು ಕಲೆಗಳನ್ನೇ ಆಸ್ವಾದಿಸ್ತೂ ಇರಲಿಲ್ಲ, ಅಭಿನಯಿಸ್ತಾನೂ ಇರಲಿಲ್ಲ. ಆದ್ದರಿಂದ ಕ ಅನ್ನುವಂಥ ಪದ ಕ್ರಿಯೇಟಿವ್ ಅಂತ ಅರ್ಥದಲ್ಲಿ ಸೃಜನೆಯನ್ನು ಮಾಡುವಂಥದ್ದು. ಲ ಕಲಾ ಎನ್ನುವುದರ ಲ ಯಾವುದನ್ನೇ ಸೃಜಿಸಿ ಅಥವಾ ಸೃಷ್ಟಿಸಿ ಅದು ಲಯಬದ್ಧವಾಗಿರಬೇಕು, ಸುಂದರವಾಗಿರಬೇಕು, ಸಂತೋಷದಾಯಕವಾಗಿರಬೇಕು ಅನ್ನೋ ಕಾರಣದಿಂದ ನಮ್ಮ ಹಿರಿಯರು ಕಲಾ ಎನ್ನುವ ಒಂದು ಸಂಸ್ಕೃತಿಯನ್ನು ಆದಿ ಕಾಲದಿಂದ, ಬಹುಶಃ ಮಾನವ ಮಾತನಾಡುವುದನ್ನು ಕಲಿಯುವುದಕ್ಕಿಂತ ಮುಂಚೆಯೂ ಓಹೋ ಅಂತ ಕೂಗೋದೇ ಲಯಬದ್ಧವಾಗಿ ಕೂಗಿರಬೇಕು. ಅಲ್ಲಿಂದಲೇ ಕಲೆ ಪ್ರಾರಂಭ ಆಗಿದೆ. ಆಮೇಲೆ ಮಾತಿನ ಮೂಲಕ, ಆಮೇಲೆ ಹಾಡುವ ಮೂಲಕ, ಆಮೇಲೆ ಅಭಿನಯದ ಮೂಲಕ, ಚಿತ್ರಗಳ ಮೂಲಕ ಬಗೆಯ 10 ಹಲವು ರೀತಿಗಳಲ್ಲಿ ತನ್ನ ಕಲೆಯನ್ನು ಅಭಿವ್ಯಕ್ತಿಪಡಿಸುವುದಕ್ಕೆ ಆದಿಮಾನವ ಶ್ರಮಿಸಿದ್ದಾನೆ, ಸೃಜಿಸಿದ್ದಾನೆ. ಆ ಕಾಲದಿಂದ ಈ ಕಾಲದವರೆಗೂ ಕಲೆ ಉಳಿದುಕೊಂಡು ಬಂದಿದೆ ಅಂದರೆ ಅದರ ಪ್ರಯೋಜನ ಆನಂದ, ಸಂತೋಷ. ಈ ಕಾರಣದಿಂದ ಕಲೆಯನ್ನು ನಾವು ಉಳಿಸ್ಕೊಂಡು ಬರ್ತಾಯಿದ್ವಿ. ಏನೇ ಕೆಲಸ ಮಾಡ್ತಾ ಇರಲಿ ನಮ್ಮ ಹಳ್ಳಿ ಜನ ಹಾಡು ಹೇಳದೆ ಆ ಕೆಲಸನೇ ಮಾಡೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣು ಮಗಳು ಬೀಸುವ ಕಲ್ಲಿನ ಮುಂದೆ ಕುಳಿತುಕೊಂಡು ಅದಕ್ಕೆ ರಾಗಿನೋ ಜೋಳನೋ ಅಕ್ಕಿನೋ ಹಾಕಿ ಬೀಸುವುದಕ್ಕೆ ಮುಂಚೆನೇ ತನ್ನ ಸಂಗೀತ ಕಲೆಯನ್ನು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಂಥ ಅದ್ಭುತವಾದ ತ್ರಿಪದಿ ಅಂತ ಹೇಳಿದ್ರೆ ಬಹುಶಃ ಪ್ರಪಂಚದ ಸಾಹಿತ್ಯದಲ್ಲಿ ಇಂಥದ್ದೊಂದು ತ್ರಿಪದಿ ಇಲ್ಲವೇ ಇಲ್ಲ ಅಂತ ಹೇಳಿ ನಮ್ಮ ವಿದ್ವಾಂಸರು, ವಿಮರ್ಶಕರು ಎಲ್ಲರೂ ಅಭಿಪ್ರಾಯಪಟ್ಟಿದ್ದಾರೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ
ಎಳ್ಳು ಜೀರಿಗೆ ಬೆಳೆಯೋಳು, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ, ಎದ್ದೊಂದು ಗೆಳುಗೆ ನೆನೆದೇನು. ಹಬ್ಟೂರನ್ನ ಮಾದಮ್ಮನ ಕೇಳಿದೆ, ಅದೇಕೆ ಎಳ್ಳು ಜೀರಿಗೆನೇ ಬೆಳಿಬೇಕು, ಅಕ್ಕಿ ಹಾಕೋಣ, ಜೋಳ ಹಾಕೋಣ ಅಂತ ಹೇಳಿದಾಗ, ಇಲ್ಲ, ಅವ್ಯಾವುವೂ ದೈವತ್ವಕ್ಕೆ ಸಮಾನವಲ್ಲ. ಎಳ್ಳು ಮತ್ತು ಜೀರಿಗೆ ಅದು ಹೆಣ್ಣು ಗಂಡುಗಳ ಸಂಬಂಧವನ್ನು ಕುದುರಿಸುವ ದವಸಗಳು ಮತ್ತು ಸಂತಾನವನ್ನು ಕೊಡುವ ದವಸಗಳು. ಆದ್ದರಿಂದ ಎಳ್ಳು ಮತ್ತು ಜೀರಿಗೆ ಸಂಬಂಧ ಮತ್ತು ಸಂತಾನವನ್ನು ಕೊಡುವ ದವಸಗಳಾದ್ದರಿಂದ ಎಳ್ಳು ಜೀರಿಗೆ ಬೆಳೆಯೋಳ ಅಂತ ಹೇಳ್ತೀವಿ ಹೊರತು ಭತ್ತ ಬೆಳೆಯೋಳ, ರಾಗಿ ಬೆಳೆಯೋಳ, ಜೋಳ ಬೆಳೆಯೋಳ ಅನ್ನೋಲ್ಲ ಅಂತ ಹಪ್ಟೂರ್ನ ಮಾದಮ್ಮ ಹೇಳಿದ್ರು. ಆಗ ನನಗೆ ಆಶ್ಚರ್ಯ ಆಯಿತು, ನಮ್ಮ ಗ್ರಾಮೀಣರಲ್ಲಿ ಎಂಥ ಸುವ್ಯವಸ್ಥಿತವಾದ ಸುಬದ್ಧವಾದ ಸಾಂಸ್ಕೃತಿಕ ಶಕ್ತಿ ಅಡಗಿದೆ ಅಂಥೇಳಿ. ಇಲ್ಲದಿದ್ದರೆ ಅಂಥ ಹಾಡು ಬರೋದಕ್ಕೆ ಸಾಧ್ಯವೇ ಇಲ್ಲ. ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ, ಎಂತೆಂಥದ್ದೋ ಕವಿಗಳಿದ್ದಾರೆ. ವ್ಯಾಸ, ಭಾಸ, ಭವಭೂತಿ, ಕಾಳಿದಾಸ, ಪಂಪ, ರನ್ನ, ಪೊನ್ನ, ಜನ್ನ, ಯಾರ್ಯಾರೂ ಇದ್ದಾರೆ. ಅವರ್ಯಾರು ನಮ್ಮ ಗರತಿ, ನಮ್ಮ ಗ್ರಾಮೀಣ ಗರತಿ ಹಾಡಿದಂತಹ ಭೂದೇವಿಯನ್ನು ನೆನೆದುಕೊಳ್ಳುವ ಪದ್ಯವನ್ನು ಯಾರೂ ಹೇಳಲಿಲ್ಲ. ನಾವು ಹುಟ್ಟಿರುವುದೇ ಭೂಮಿಯ ಮೇಲೆ, ಓಡಾಡುತ್ತಿರುವುದು ಭೂಮಿಯ ಮೇಲೆ, ಬದುಕುತ್ತಿರುವುದು ಭೂಮಿಯ ಮೇಲೆ, ಭೂಮಿ ಬೆಳೆದ ಆಹಾರ ಪದಾರ್ಥಗಳನ್ನು ತಿಂದುಕೊಂಡು ಬದುಕುತ್ತಿದ್ದೇವೆ. ಹೀಗೆ ಭೂಮಿ ಎಲ್ಲದಕ್ಕೂ ಆಧಾರಪ್ರಾಯವಾದದ್ದು. ಅಂಥ ಭೂಮಿಯನ್ನು ಮೊಟ್ಟ ಮೊದಲಿಗೆ ನಮ್ಮ ಜನಪದ ಗರತಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ, ಎದ್ದೊಂದು ಗಳಿಗೆ ನೆನೆದೇನಂತೆ. ಇಂತಹ ಸುಸಂಸ್ಕೃತಿ ಯಾವ ರನ್ನನಲ್ಲೂ ಇಲ್ಲ, ಯಾವ ಪನ್ನನಲ್ಲೂ ಇಲ್ಲ, ಯಾವ ಪಂಪನಲ್ಲೂ ಇಲ್ಲ. ಇದು ನಮ್ಮ ಗ್ರಾಮೀಣ ಜನರ ಹೃದಯವಂತಿಕೆಯ ಭೂದೇವಿಯನ್ನು ನಾವು ಎಲ್ಲಿ ಬದುಕ್ತಾ ಇದ್ದೀವೋ ಆ ಭೂಮಿಯನ್ನು ಕೃತಜ್ಞತೆಯಿಂದ ಸ್ಮರಿಸುವ ಒಂದು ಸಂಸ್ಕೃತಿ ನಮ್ಮ ಗ್ರಾಮೀಣ ಸಂಸ್ಕೃತಿ. ಎಲ್ಲವೂ ಕೂಡ ಭೂಮಿ ಸಹಿಸ್ಕೋತಾ ಇದ್ದಾಳೆ. ಆದ್ದರಿಂದ ಅದಕ್ಕೆ ಸಹನ ಅಂತ ಹೆಸರು. ಭೂಮಿಗೆ ಮತ್ತೊಂದು ಹೆಸರು ಸಹನ. ಭೂಮಿಯ ಮೇಲೆ ನಾವು ಮಾಡದೇ ಇರೋ ಕೆಲಸ ಯಾವುದು? ಒಳ್ಳೆಯದು ಮಾಡಿದ್ದೀವಿ, ಶ್ರೇಷ್ಠವಾದದ್ದು ಮಾಡಿದ್ದೀವಿ, ಶಾಬಾಷ್ ಅನ್ನೋದು ಮಾಡಿದ್ದೀವಿ, ಮಾಡಿದ್ರೆ ಇಂಥದ್ದು ಮಾಡಬೇಕು ಅಂತ ಅನ್ನೋದು ಮಾಡಿದ್ದೀವಿ. ಮಾಡಬಾರ್ದ ಎಲ್ಲ ದರಿದ್ರ ಕೆಲಸಗಳನ್ನ ಮಾಡಿದ್ದೀವಿ. ಅದು ಮಾಡಬೇಕೋ ಬಿಡಬೇಕು ಅಂತ ಗೊತ್ತಿಲ್ಲ. ಆದರೆ ಜಗತ್ತಿನ ಉಳಿವಿಗೆ ಕಾರಣವಾಗುವಂತಹ, ಜಗತ್ತಿನ ಸಂಸ್ಕೃತಿಗೆ ಕಾರಣವಾಗುವಂತಹ ಎಲ್ಲ ಕೆಲಸಗಳಿಗೂ ಈ ಭೂಮಿ ತಾಯೇ ಆಧಾರಪ್ರಾಯಳಾಗಿ ನಮ್ಮನ್ನೆಲ್ಲ ಹೊತ್ತುಕೊಂಡಿದ್ದಾಳೆ, ಅಪ್ಕೊಂಡಿದ್ದಾಳೆ, ಎತ್ಕೊಂಡಿದ್ದಾಳೆ. ಆದ್ದರಿಂದ ಅವಳು ತಾಯಿ. ಆ ಭೂಮಿ ತಾಯಿಯ ಮಕ್ಕಳಾದ ನಾವು ಆ ಭೂಮಿ ತಾಯಿಗೆ ನಮ್ಮ ಜನಪದರು ಹೇಳುವಂಥ ಕೃತಜ್ಞತೆ ಇದೆಯಲ್ಲ, ಅದು ನಾಗರಿಕ ಜನರಿಗೆ ಗೊತ್ತಿದ್ದಂತೆ ಕಾಣೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ, ಎದ್ದೊಂದು ಗಳಿಗೆ ನೆನೆದನು. ಎದ್ದ ತಕ್ಷಣವೇ ನಮ್ಮ ಗ್ರಾಮೀಣ ಪರಿಸರದ ಹೆಣ್ಣು ಮಕ್ಕಳು ಬೀಸುವ, ಇವತ್ತಿನಂತೆ ಮಿಲ್ಲು ಇತ್ಯಾದಿಗಳಿರಲಿಲ್ಲ, ಬೀಸುವ ಕಲ್ಲಿನ ಮುಂದೆ ಕುಳಿತು ಬೀಸುವ ಕಲ್ಲಿಗೆ ಶರಣು ಮಾಡಿ ರಾಗಿಯೋ ಜೋಳವೋ ಅಕ್ಕಿಯೋ ಏನೋ ಹಾಕಿ ಬೀಸುವಾಗ ಮೊದಲಿಗೆ ಈ ಹಾಡನ್ನು ಹಾಡ್ತಾಯಿದ್ರು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ, ಎದ್ದೊಂದು ಗಳಿಗೆ ನೆನೆದೇನು ಎನ್ನುವ ಈ ತ್ರಿಪದಿಯನ್ನು ಹಾಡ್ತಾಯಿದ್ರು.
ಈ ತ್ರಿಪದಿ ಇಡೀ ವಿಶ್ವ ಸಾಹಿತ್ಯ ಪ್ರಕಾರದಲ್ಲೇ ಸರಿಗಟ್ಟಲು ಸಾಧ್ಯವೇ ಇಲ್ಲದಂಥ ಶ್ರೇಷ್ಠ ಕೃತಿ. ಯಾಕೆ ಅಂತ ಹೇಳಿದ್ರೆ, ಭೂಮಿ ತಾಯಿಯ ಮಕ್ಕಳಾದ ನಾವು ಭೂಮಿಗೆ ಕೃತಜ್ಞತೆಯನ್ನು ಅರ್ಪಿಸುವುದಕ್ಕೋಸ್ಕರ ನಮ್ಮ ಗ್ರಾಮೀಣ ಹೆಣ್ಣುಮಗಳು ಹೇಳಿದಂಥದ್ದು. ಆದ್ದರಿಂದ ಗ್ರಾಮೀಣ ಸಂಸ್ಕೃತಿ ನೆಲದ ಸಂಸ್ಕೃತಿ, ನೆಲದ ಮಕ್ಕಳ ಸಂಸ್ಕೃತಿ. ಆ ನೆಲದ ಮಕ್ಕಳ ಸಂಸ್ಕೃತಿನೇ ಅನಂತರ ನಗರದ ಜನರು ರೀಫೈ ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ಬಣ್ಣ ಕೊಟ್ಕೊಂಡು ಅದಕ್ಕೆ ಬೇರೆ ಬೇರೆ ಹೆಜ್ಜೆ ಹಾಕ್ಕೊಂಡು ಅನಂತರ ಅದನ್ನು ತಮ್ಮ ಆರ್ಥಿಕ ಅವಲಂಬನೆಗೆ ಬೇಕಾದಂತೆ ಬಳಸ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೆ. ನಮ್ಮ ಹಳ್ಳಿಯ ಹೆಣ್ಮಕ್ಕಳು ಬೀಸುವಾಗ, ಹಾಡುವಾಗ ಅದಕ್ಕೆ ಯಾರ ಪ್ರಶಸ್ತಿ ಕೊಡ್ತಾರೆ, ಹಣ ಕೊಡ್ತಾರೆ ಅಂತಲ್ಲ. ಭತ್ತ ಕೊಟ್ಟವಾಗಲೂ ಕೂಡ ಕೊಡ್ತಿದ್ರೆ, ಸುವ್ವ ಬಸವಿ ಸುವ್ವ ಬಸವಿ ಸುವ್ವ ಬಸವಿ ಸುವ್ವ ಹಬ್ಬ ಸುವ್ವಂತ ಕೊಟ್ಟ್ಯಾರೆ ಸ್ವಲ್ಪಲ್ಲ ಜಾಣೇರು ಸುವ್ಯಂದಕ್ಕಿ ತುಳಸ್ಯಾರೆ ಅಂತ ಹಾಡುವಾಗ ಯಾರು ಪ್ರಶಸ್ತಿ ಕೊಡ್ತಾರೆ ನಮ್ಮ ಹಾಡಿಗೆ ಅಂತ ಅಂದ್ಕೊಂಡಿಲ್ಲ, ಯಾರು ಹಣ ಕೊಡ್ತಾರೆ ನಮ್ಮ ಹಾಡಿಗೆ ಅಂದ್ಕೊಂಡಿಲ್ಲ. ಅದು ನಮ್ಮ ನೆಲದ ಸಂಸ್ಕೃತಿ. ಅಲ್ಲಿ ಒಂದು ಹೆಣ್ಮಗಳು ಋತುಮತಿಯಾಗಲಿ, ಒಂದು ಮದುವೆ ನಡೀತಾ ಇರಲಿ, ಕೊನೆಗೆ ಸಾವಿಗೂ ಕೂಡ ಸಾವಿನ ಹಾಡುಗಳು ಇದ್ದಾವೆ. ಸತ್ತಾಗಲೂ ಕೂಡ ಹಾಡುವ ಸಂಪ್ರದಾಯ ನಮ್ಮ ಹಳ್ಳಿಗಳಿದೆ. ನನಗೆ ಆಶ್ಚರ್ಯ ಆಯಿತು, ಏನೇನು ಥರ ಎಲ್ಲ ಹಾಡ್ತಾರೆ ಈ ಜನ. ಹಾಡಿಲ್ದೇ ನಮ್ಮ ಜನಪದರ ಕೆಲಸಗಳೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ನಾನು ಚಿಕ್ಕವನಾದಾಗ ನೋಡ್ತಾಯಿದ್ದೆ. ನಮ್ಮ ಅಜ್ಜಿಯವರು ಹುಣಸೆಕುಪ್ಪೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೆ. ಬೆಳಗ್ಗೆ ಏಳ್ತಾನೆ ಶುರುವಾದರೆ ಇಡೀ ದಿನವೆಲ್ಲ ಅವ್ರ ಜೊತೆಯಲ್ಲಿದ್ದಾಗ ನಾನು ಎಲ್ಲವೂ ಕಲೆ, ಎಲ್ಲವೂ ಕಲೆ, ಎಲ್ಲವೂ ಕಲೆ. ಒಂದು ರಾತ್ರಿ ಮಲಗಿದ್ದವನು ತಟ್ಟನೆ ಎಚ್ಚರ ಆಯಿತು. ಎಚ್ಚರ ಆದರೆ ಒಬ್ಬಳು ಬೀಸ್ಕೊಂಡು ಹಾಡ್ತಾ ಇದ್ದಾಳೆ. ಅದನ್ನು ಕೇಳಿಬಿಟ್ಟು ನಾನು ರೋಮಾಂಚಿತನಾದೆ. ಇಷ್ಟು ಚೆನ್ನಾಗಿ ಅನಕ್ಷರಸ್ಥಳಾದ ಇವಳು ಹಾಡ್ತಾಳೆ ಅಂದರೆ ಅದ್ಭುತ ಅಂದ್ಕೊಂಡು ಆ ಹಾಡನ್ನು ಮತ್ತೆ ಮತ್ತೆ ಕೇಳಿಕೊಂಡೆ, ಬರ್ಕೊಂಡೆ, ಕಲ್ತ್ಕೊಂಡೆ. ಅದು ಸರಿ. ಹೀಗೆ ಅಲಕ್ಷಿತವಾಗಿದ್ದಂತಹ ಗ್ರಾಮೀಣ ಪರಿಸರದ ಕಲೆಗಳು ಇತ್ತೀಚೆಗೆ ನಾಗರಿಕರ ಕಣ್ಣನ್ನು, ಮನಸ್ಸನ್ನು ಸೆಳ್ಕೊಂಡಿವೆ. ನಾಗರಿಕರು ಯಾಕೆ ಈ ಕಡೆಗೆ ಬಂದರು ಅಂತ ಹೇಳಿದ್ರೆ, ಅವರಿಗೆ ಶಾಸ್ತ್ರೀಯ ಸಂಗೀತ, ಭರತನಾಟ್ಯ ನೋಡಿ ನೋಡಿ ಸಾಕಾಯಿತು. ಶಾಸ್ತ್ರೀಯ ಸಂಗೀತ ಎಲ್ಲರೂ ಹಾಡೋಕ್ಕಾಯ್ತಾ ಇಲ್ಲ, ಅಷ್ಟು ಸುಲಭ ಅಲ್ಲ ಅದು. ಅದಕ್ಕೆ ಸತತ ಶ್ರಮ ಬೇಕು. 7-8 ವರ್ಷ ಕಲ್ತ್ರೂ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣತಿಯನ್ನು ಕಲಿಯೋದು ಬಹಳ ಕಷ್ಟ. ನೃತ್ಯನೂ ಅಷ್ಟೇ. ಆದರೆ ನಮ್ಮ ಹಳ್ಳಿಗೆ ಬನ್ನಿ, ಎಲ್ಲ ಕುಂತಿ ಪೂಜೆ ಮಾಡ್ತಿರ್ತಾರೆ. ನಮ್ಮ ಬೀದಿ ಹುಡುಗರೆಲ್ಲ ಸೇರ್ಕೋತಾರೆ. 8 ಜನ ಸೇರಿಕೊಂಡು ಕೋಲುಗಳು ತಗೊಂಡು ಬಂದು ತಕ್ಷಣ ಬಾರೋಗಿ ಜುಗ ಸೈ ಬಾರೋಗಿ ಜುಗ ನೀನು ಹಾಡ ಮುತ್ತಿನ ರಗಿಣಿ ಬಾರೋಗಿ. ಇದಕ್ಕೆ ಶ್ರುತಿ ಮಾಡ್ಕೋಬೇಕಾಗಿಲ್ಲ, ತಾಳಬದ್ಧವಾಗಿದೆ ಅಂತ ಕೇಳಬೇಕಾಗಿಲ್ಲ, ಉಚ್ಚಾರ ಹೊಯ್ತಾ ಇದೆ ಅಂತ ಅಲ್ಲ, ಸೊಗಸಾಗಿ ಹಾಡ್ತಾರೆ. 1-2 ಹಾಡ ಇಡೀ ರಾತ್ರಿ ಎಲ್ಲ ಬೇಕಾದ್ರೆ ಹಾಡ್ತಾರೆ. ಇದು ಸಾಮಾನ್ಯ ಗಾಯಕರು ಬೀಸುವಾಗ, ಭತ್ತ ಕುಟ್ಟುವಾಗ, ಮದುವೆಗಳಲ್ಲಿ ಅಂತ ಇಂಥ ಸಂದರ್ಭಗಳಲ್ಲಿ, ಕುಂತಿ ಪೂಜೆ ಇತ್ಯಾದಿ ಸಂದರ್ಭಗಳಲ್ಲಿ ಹಾಡೋದು ಒಂಥರ. ಆದರೆ ಹಾಡುವುದನ್ನೇ ತಮ್ಮ ಜೀವಿತವನ್ನಾಗಿ ಮಾಡ್ಕೊಂಡಿರುವಂಥ, ಅದರಿಂದಲೇ ತಮ್ಮ ಬದುಕಿಗೆ ಒಂದು ದಾರಿಯನ್ನು ಕಂಡುಕೊಂಡಂಥ, ಅದರಿಂದಲೇ ನಮ್ಮ ಅನ್ನವನ್ನು ಕಂಡುಕೊಂಡಂಥ ವೃತ್ತಿ ಗಾಯಕರು ಅಂತ ಇದ್ದಾರೆ. ಕರ್ನಾಟಕದಲ್ಲಿ ಒಂದು 25 ಪ್ರಕಾರದ ವೃತ್ತಿ ಗಾಯಕರು ಇದ್ದಾರೆ. ಅವರು ದೇವರಗುಡ್ರು, ನೀಲ್ಗಾರರು, ಚೌಡಕಿಯವರು, ಹೀಗೆಲ್ಲ ಬೇಕಾದಷ್ಟು ಜನ ಇದ್ದಾರೆ. ಅವ್ರು ಹಾಡೋದು ಕುಳಿತರೆ ರಾತ್ರಿ 8 ಗಂಟೆಗೆ ಶುರು ಮಾಡಿದ್ರೆ ಕೋಳಿ ಕೂಗಿದ್ರೂ ಹಾಡು ಮುಗಿಯೋದಿಲ್ಲ, ನಾಳೆ ಮುಂದುವರಿಸ್ತೀವಿ ಅಂತಾರೆ. ಹೀಗೆ ಅನಕ್ಷರಸ್ಥರಾದ ಅವರು ಯಾವುದೇ ಪುಸ್ತಕದ ಆಧಾರವಿಲ್ಲದೇ ವಾಚಕ ಸಂಪ್ರದಾಯದಲ್ಲಿ, ಓರಲ್ ಟ್ರೆಡಿಷನ್ ಅಂತ ಹೇಳಿದ್ವಿ, ವಾಚಕ ಸಂಪ್ರದಾಯದಲ್ಲೇ ಹಾಡನ್ನು ಕಲಿತಾರೆ. ಅಪ್ಪ ಭಿಕ್ಷಕ್ಕೆ ಹೋಯ್ತಾ ಇದ್ದರೆ ಮಗ ಅವನ ಜೊತೆ ಹೋಯ್ತಾನೆ. ಅವನ ಜೊತೆ ಹೋಯ್ತಾ ಸೊಲ್ಲು ಕೊಡೋದು ಅಂತ, ನಾವು ಪಲ್ಲವಿನ ರಿಪೀಟ್ ಮಾಡೋದು ಅಂದರೆ ಜನಪದರಲ್ಲಿ ಸೊಲ್ಲು ಕೊಡೋದು ಅಂತ ಹೇಳ್ತಾರೆ. ಆ ಸೊಲ್ಲು ಕೊಡ್ತಾ ಇದ್ದವನು ತಾನು ಒಬ್ಬ ಕಲಾವಿದನಾಗಿ ಬೆಳೆದು ಬಿಡ್ತಾನೆ. ಇವತ್ತು ಭಿಕ್ಷೆ ಮಾಡುವ ಸಂಪ್ರದಾಯ
ಇಲ್ಲ, ಹೋಗ್ತಾ ಇದೆ. ಆದರೆ ಈ ಕಲೆಯನ್ನು ಯಾವ ರೀತಿ ಉಳಿಸ್ಕೊಳ್ಳೋದು, ಜನಪದ ಕಲೆಯನ್ನು ಅನ್ನೋದು ಒಂದು ಸಮಸ್ಯೆ. ಆಗ ಮನೆ ಮುಂದೆ ಕುಳಿತುಕೊಂಡು ಹಾಡ್ತಾಯಿದ್ರು, 10 ಜನ ಬಂದು ಕೂತ್ಕೋತಾಯಿದ್ರು. ಕೇಳಿ, ಇದು ಗಾಯಕರಿಗೆ ದುಡ್ಡು ಕೊಡೋದು ಮುಖ್ಯ ಆಗಲ್ಲ, ಹಾಡ್ತಾ ಇರೋದನ್ನು ಕೇಳಿ ಸಂತೋಷ ಪಡುತ್ತಲ್ಲ, ಆ ಸಂತೋಷಪಟ್ಟದ್ದನ್ನು ನೋಡಿದಾಗ ಇವ್ರಿಗೆ ದುಡ್ಡು ಕೊಟ್ಟಿದ್ದಕ್ಕಿಂತಲೂ ಹೆಚ್ಚು ಸಂತೋಷ ಆಯ್ತದೆ. ಆ ಸಂಪ್ರದಾಯವನ್ನು ಈಗ ಉಳಿಸ್ಕೋಬೇಕು ಅಂದರೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಸಮಸ್ಯೆ. ನಾವು ಜಾನಪದ ಅಧ್ಯಯನವನ್ನು ಪ್ರಾರಂಭಿಸಿದ್ದೇವೆ. MA ತರಗತಿಗಳಲ್ಲಿ ಜನಪದ ಇದೆ. ಇವತ್ತು ಎಲ್ಲ ಪ್ರಕಾರಗಳು ಜನಪದ ಅಂದರೆ ಬರೀ ಹಾಡು ಅಂದ್ಕೊಂಡಿದ್ದ. ಮೊದಲು ಕಾಳಿಂಗರಾವು, BK ಸುಮಿತ್ರಾ ಹಾಡ್ಬಿಟ್ರೆ ಅದೇ ಜನಪದ ಹಾಡು ಅಂದ್ಕೊಂಡಿದ್ದು. ಆದರೆ ನಾವು ಜಾನಪದ ಅಧ್ಯಯನ ಮಾಡಿದ್ಮೇಲೆ ಕರೀಂ ಖಾನ್ ಆಗಲಿ, ಕಾಳಿಂಗರಾವಾಗಲಿ, BK ಸುಮಿತ್ರವಾಗಿ ಹಾಡ್ತಾ ಇರೋದು ಹಾಡುಗಳೇನೋ ಜನಪದ ಗೀತೆಗಳಿರ್ಬೋದು, ಆದರೆ ಆ ಮಟ್ಟುಗಳೆಲ್ಲ ಫೇಕ್ ಅಂತ. ಫೇಕ್ ಅಂದರೆ ಕೃತಕ ದಾಟಿಗಳು. ಅವರೇ ಒಂದು ದಾಟಿ ಕಟ್ಕೊಂಡು ಇಷ್ಟ ಬಂದಾಗ ಹಾಡ್ತಾ ಇರೋದು. ಅದು ಜನಪದಕ್ಕೆ ಮಾಡಿದ ಅನ್ಯಾಯ, ದ್ರೋಹ. ಆದ್ದರಿಂದ ಜನಪದರು ಯಾವ ರೀತಿ ಹಾಡ್ತಾರೆ ಅದೇ ರೀತಿ ಹಾಡಬೇಕು. ವೃತ್ತಿ ಗಾಯಕರ ಹಾಡನ್ನು ಜನಪದರ ಹಾಡೋ ಥರ ನಮ್ಮ ನಾಗರಿಕರಿಗೆ ಹಾಡೋಕ್ಕಾಯ್ತಾ ಇಲ್ಲ. ಯಾಕೆಂದರೆ ಅವ್ರೇನು ಮಾಡ್ತಾರೆ ಅಂದರೆ ಹಾಡ್ತಾ ಹಾಡ್ತಾ ಇದ್ದಕ್ಕಿದ್ದಂತೆ ವಚನ ಶುರು ಮಾಡ್ತಾರೆ. ಕೇಳು ಕೇಳು ನನ್ನ ಕಂದ ಉತ್ತನಳ್ಳಿ ಮಾರಮ್ಮ, ನಿನ್ನ ಭಾವನಾದ ನಂಜುಂಡೇಶ್ವರ ಅಂತ ರೀತಿ ಗದ್ಯನ ಪ್ರಾರಂಭಿಸ್ಬಿಡ್ತಾರೆ. ಈ ಗದ್ಯ ಏನು ಅನ್ನೋದು ಗೊತ್ತಾಯ್ತಲ್ಲ, ಅದು ಬರ್ಕೊಳ್ಳೋಕೆ ಗೊತ್ತಾಯ್ತಲ್ಲ, ಅದನ್ನು ಹಾಡೋಕ್ಕೆ ಗೊತ್ತಾಯ್ತಲ್ಲ. ಇಂಥ ಪರಿಸ್ಥಿತಿ ಇದ್ದಾಗ ಮೈಸೂರಿನ 16 ಜನಪದ ಗಾಯಕರು ಜಾನಪದವನ್ನೇ ಅಧ್ಯಯನ ಮಾಡಿದ್ರಿಂದ ಅದನ್ನು ಬರ್ಕೊಳ್ಳೋ ಕ್ರಮ, ಅದನ್ನು ಹಾಡೋ ಕ್ರಮ ಎಲ್ಲನೂ ರೂಢಿಗೆ ತಂದರು. ಹೀಗಾಗಿ ನಾವು 50-55 ವರ್ಷದಿಂದ ಜನಪದ ವೃತ್ತಿಗಾಯಕರ ಹಾಡುಗಳನ್ನು ಮೂಲ ಮಟ್ಟುಗಳಲ್ಲೇ ಹಾಡುವ ಸಂಪ್ರದಾಯವನ್ನು ಪ್ರಾರಂಭಿಸ್ತು. ಇವತ್ತೆಲ್ಲರೂ ಸಿದ್ದಯ್ಯ ಸ್ವಾಮಿ ಬನ್ನಿ ಹಾಡ್ತಾರೆ, ಇವತ್ತೆಲ್ಲರೂ ಕೋಲು ಮಂಡೆ ಜಂಗಮ ದೇವರಂತೂ ಸಂಕಮನ ಹಾಡು ಹೇಳ್ತಾರೆ, ಬೇಕಾದಷ್ಟು ಹಾಡ್ತಾರೆ. ಆದರೆ ಅವತ್ತು ಕಾಳಿಂಗರಾವ್ ಹಾಡಿದ ಹಾಡುಗಳನ್ನ ಹಾಡೋದೇ ಜನಪದ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ನಾವು ಎಷ್ಟು ಚೆನ್ನಾಗಿ ಹಾಡಿದ್ದೇನೆ ಬಾರಯ್ಯ ಬೆಳದಿಂಗಳೇ ಬಾರಯ್ಯ, ಇಷ್ಟೆಲ್ಲ ಚೆನ್ನಾಗಿ ಹಾಡ್ತಾನಲ್ಲ ಅಂತ ನಾವು ಚಿಕ್ಕ ಹುಡುಗರಾಗ ನಮ್ಮಕ್ಕ ರೇಡಿಯೋನಲ್ಲಿ ಜನಪದ ಗೀತೆ ಬರ್ತದೆ ಕೇಳ್ತಾ ಕೂತ್ಕೋಬೇಕು ಅಂತ ನಮ್ಮನ್ನು ಕೂರಿಸ್ಕೊಳ್ಳೋ ನಮ್ಮಕ್ಕ. ಆವಾಗ ನಾವು ಒಪ್ಪ ಕಾಳಿಂಗರಾವ್ ಎಷ್ಟು ಚೆನ್ನಾಗಿ ಹಾಡ್ತಾನೆ, ಕರೀಂ ಖಾನ್ ಎಷ್ಟು ಚೆನ್ನಾಗಿ ಹಾಡ್ತಾನೆ ಅಂತಿದ್ದೋ. ಆದರೆ ನಾವೇ ಜಾನಪದವನ್ನು ಅಧ್ಯಯನ ಮಾಡಿದ್ಮೇಲೆ ಇದುವರೆಗೂ ನಾವು ಕೇಳ್ಕೊಂಡು ಬಂದದ್ದೆಲ್ಲ ಫೇಕ್, ಕೃತಕ ದಾಟಿ ಅನ್ನೋದು ಗೊತ್ತಾಯಿತು. ಹೀಗಾಗಿ ಜನಪದ ಗೀತೆಯನ್ನು ಮೂಲ ಸಾಹಿತ್ಯ ಮತ್ತು ಮೂಲ ಮಟ್ಟುಗಳಲ್ಲಿ ಹಾಡುವ ಸಂಪ್ರದಾಯ ಇವತ್ತು ಕರ್ನಾಟಕದ ಎಲ್ಲ ಕಡೆಯಲ್ಲೂ ಇದೆ. ಎಲ್ಲ ವಿಶ್ವವಿದ್ಯಾನಿಲಯಗಳು ಜಾನಪದದ ವಿಷಯವನ್ನು ಅಧ್ಯಯನದ ವಿಷಯವನ್ನಾಗಿ ಮಾಡಿಕೊಂಡಿವೆ. ಅದಕ್ಕೋಸ್ಕರ ಜಾನಪದ ಅಕಾಡೆಮಿಯೇ ಇದೆ. ಅಕಾಡೆಮಿಯಲ್ಲಿ ಪ್ರತಿಯೊಂದು ಪ್ರಕಾರದ ಜಾನಪದಕ್ಕೂ ಪ್ರಶಸ್ತಿಗಳನ್ನ ಕೊಡ್ತಾ, ಬಹುಮಾನಗಳನ್ನ ಕೊಡ್ತಾ ಉತ್ತೇಜನ ಮಾಡ್ತಾಯಿದೆ. ಆದ್ದರಿಂದ ಇನ್ನು ಮುಂದೆ ನಮ್ಮ ಹುಡುಗರು ಕೂಡ ಇಲ್ಲಿ ಅಧ್ಯಯನ ಬಹುಶಃ ಹೇಳ್ಕೊಟ್ಟವರೆಲ್ಲ ಮೂಲ ಮಟ್ಟುಗಳನ್ನ ಹೇಳ್ಕೊಟ್ಟಿದ್ದಾರೆ, ಮೂಲ ಸಾಹಿತ್ಯವನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಮೂಲ ಮಟ್ಟುಗಳನ್ನು, ಮೂಲ ಸಾಹಿತ್ಯವನ್ನು ಕಲಿಯುವುದರ ಮೂಲಕ ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಬೇಕು. ಯಾಕೆಂದರೆ ಇದು ಇವತ್ತಿಂದಲ್ಲ, ಆದಿಕಾಲದಿಂದ ಉಳ್ಕೊಂಡು ಬಂದಿರೋವಂಥದ್ದು. ಇದು ಆದಿಕಾಲದಿಂದ ಉಳ್ಕೊಂಡು ಬಂದಿರೋವಂಥದ್ದನ್ನು ಹೇಗೋ ಇಲ್ಲಿ ತನಕ ಉಳಿಸ್ಕೊಂಡು ಬಂದ್ಬಿಟ್ಟಿವಿ. ಅದಕ್ಕೆ ನಾಗರಿಕ ಜಗತ್ತು ಪ್ರವೇಶ ಮಾಡಿ ಅದನ್ನು ಫೇಕ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಒರಿಜಿನಲ್ ಫೋಕಾಗಿ ಉಳಿಸ್ಕೊಂಡು ಈ ಪರಂಪರೆನ ನಾವು ದಿಟ್ಟತನದಿಂದ ಉಳಿಸ್ಕೋಬೇಕಾಗಿದೆ. ಇಂಥ ಒಂದು ತರಬೇತಿ ಶಿಬಿರವನ್ನು ನಮ್ಮ ಮಿತ್ರರು ಏರ್ಪಡಿಸಿ ಅದ್ಭುತ ಕಾರ್ಯವನ್ನೇ ಮಾಡಿದ್ದಾರೆ. ನನಗಾದರೂ ತುಂಬ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳನ್ನ ಮತ್ತೆ ಮತ್ತೆ ಮಾಡಬೇಕು, ಹೆಚ್ಚು ಮಾಡಬೇಕು. ಹಾಗೆ ಮಾಡೋದ್ರಿಂದ ಜಾನಪದದ ಮೂಲವನ್ನು ಉಳಿಸ್ಕೋಬೋದು ಅನ್ನೋ ಹಂಬಲ ನಮ್ಮದು. ಈ ಕಾರಣದಿಂದ
ಮಲ್ಲಿಕಾರ್ಜುನ ಸ್ವಾಮಿಯವರ ಆತ್ಮೀಯ ಗೆಳೆಯ ಮಲ್ಲಿಕಾರ್ಜುನ ಸ್ವಾಮಿಯವರ ಶ್ರಮ ಸಾರ್ಥಕವಾಗ್ತಾಯಿದೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ನಮ್ಮ ಆಗಲಿ ಹೇಳ್ತೀನಿ. ಅಲ್ಲದೆ ಜಾನಪದ ವಿದ್ವಾಂಸರಾದ ಪ್ರೊಫೆಸರ್ ರಾಮಚಂದ್ರಗೌಡರು ವೇದಿಕೆ ಮೇಲಿದ್ದಾರೆ. ಅವರು ಕೂಡ ಜಾನಪದ ವಿದ್ವತ್ತಿನ ಜೊತೆಗೆ ಗಾಯಕರೂ ಹೌದು, ಯಕ್ಷಗಾನ ಇತ್ಯಾದಿಗಳೆಲ್ಲ ಅಭಿನಯಿಸ್ತವರು ಹೌದು. ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಎಷ್ಟು ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ನನಗೆ ತುಂಬ ಸಂತೋಷ ಆಯಿತು. ಜಾನಪದವನ್ನು ಬಲ್ಲಂತ, ಜಾನಪದವನ್ನು ಅರಿತು ನುರಿತು ಬೆರೆತಂಥ ವ್ಯಕ್ತಿಗಳನ್ನು ನೀವು ವೇದಿಕೆಗೆ ಕರೆಸಿದ್ದೀರಿ. ಅದಕ್ಕೋಸ್ಕರ ನನಗೆ ತುಂಬ ಸಂತೋಷ ಆಯಿತು. ನನ್ನನ್ನು ಕರೆದಿದ್ದಕ್ಕೋಸ್ಕರ ನನಗೂ ಒಂದು ರೀತಿ ನಮ್ಮ ಮಿತ್ರರು ವೇದಿಕೆಗೆ ನನ್ನನ್ನು ಕರೆದು 4 ಮಾತನಾಡುವುದು ಅವಕಾಶವನ್ನು ಮಾಡಿದ್ರಲ್ಲ ಅಂತೇಳಿ ಸಂತೋಷ ಆಯಿತು. ಕೃಷ್ಣಮೂರ್ತಿಯವರು ತರಬೇತಿ ಶಿಬಿರದ ಇವರವರು ತಲಕಾಡು ಕೃಷ್ಣಮೂರ್ತಿಯವರು ತರಬೇತಿ ಶಿಬಿರದ ನಾಯಕರಾಗಿದ್ದುಕೊಂಡು ಈ ಕಲೆಗೆ ನ್ಯಾಯವನ್ನು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂಥ ಉತ್ಸಾಹಿಗಳು ಈ ಕ್ಷೇತ್ರಕ್ಕೆ ಬಂದರೆ ನಮ್ಮ ಪರಂಪರೆನ ಖಂಡಿತ ಉಳಿಸ್ಕೋಬೋದು. ಯಾಕೆಂದರೆ ಇಂಥವರು ಬಂದಾಗ ಇವ್ರನ್ನ ಕಂಡಂಥ 4-10 ವಿದ್ಯಾರ್ಥಿಗಳು ಅಥವಾ ಮಿತ್ರರು ಈ ಕಲೆಯನ್ನು ಕಲಿಯೋದಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೀನಿ. ನನ್ನನ್ನು ಈ ವೇದಿಕೆಗೆ ಕರೆದಕ್ಕೂ ಕೂಡ ನಾನು ಅವ್ರಿಗೆ ಚಿರಋಣಿ. ಧನ್ಯವಾದಗಳು. ಜಾನಪದವನ್ನೇ ಕುರಿತು ಮಾತಾಡ್ತಾ ಹೋಗಬೇಕು ಅಂದರೆ ಬೇಕಾದಷ್ಟಿದೆ. ನನಗೆ ಎಲ್ಲಿ ಹಿಂಗೆ ಮಾತಾಡ್ತಾಯಿದ್ರೆ ಕೊರತೇಶ್ವರ ಅಂದ್ಬಿಡ್ತಾರಂತ ಭಯ. ಕೊರತೇಶ್ವರ ಅಂದರೆ ಕೊರತೆಯಿಂದ ಕೂಡಿರುವವನಲ್ಲ, ಕೊರೆಯುವವನು ಅಂತ. ಆದ್ರೂ ಒಂದು ನಮ್ಮ ಜನಪದರು ಏನೇನು ಥರ ಕಥೆಗಳು ಹೇಳ್ತಾರೆ ಅನ್ನೋದಕ್ಕೆ ನಮ್ಮ ಒಂದೇ ಒಂದು ಹೇಳ್ಬಿಟ್ಟು ಮುಗಿಸ್ತೀನಿ. ಎಲ್ಲಯ್ಯ, ಚೌಡಿಕೆ ಎಲ್ಲಯ್ಯ ರೇಣುಕಾದೇವಿಯನ್ನು ಕುರಿತು ಒಂದು ಬೃಹತ್ ಕಾವ್ಯವನ್ನು ಆಡಿದ್ದಾನೆ. ಅದರಲ್ಲಿ ರೇಣುಕೆ ಏನೋ ತಪ್ಪು ಮಾಡ್ತಾಳೆ, ಅದು ಗೊತ್ತು ನಿಮಗೆ ಕತೆ, ರೇಣುಕೆ ಕತೆ. ಅದಕ್ಕೋಸ್ಕರ ಪರಶುರಾಮನನ್ನು ಕರೆದು ಜಮದಗ್ನಿ, ಮಗು ಈಕೆ ಕುತ್ತಿಗೆನ ಕತ್ತರಿಸಾಕು ಅಂತಾನೆ. ಅವನು ತಂದೆ ಆಜ್ಞೆಯನ್ನು ಮೀರುವಂಥ ಹುಡುಗ ಅಲ್ಲ, ತಕ್ಷಣ ಹೋಗಿ ಆ ಕುತ್ತಿಗೆನ ಕತ್ತರಿಸಿಸ್ಬಿಡ್ತಾನೆ. ಅವರ ತಾಯಿ ಯಾವಾಗ ಕುತ್ತಿಗೆನ ಕತ್ತರಿಸ್ಕೊಂಡು ಆಗ ಅವಳ ಪಕ್ಕದಲ್ಲೇ ಇದ್ದ ಮಾತಂಗಿ ಎನ್ನುವ ಸಖಿ, ನನ್ನ ತಾಯಿಯೇ ಹೋದ ಮೇಲೆ ನಾನೇಕಿರಬೇಕು ಅಂತ ಅವಳು ತನ್ನ ಕುತ್ತಿಗೆನ ಕತ್ತರಿಸ್ಕೊಂಡ್ಬಿಡ್ತಾಳೆ. ಕೆಮ್ಮದೇನು ಬೇಡ, ಮುಗಿಸ್ತೀನಿ. ಆಮೇಲೆ ಜಮದಗ್ನಿ ಸುಪ್ರೀತನಾಯ್ತಾನೆ. ನನ್ನ ಮಗ ಉಳಿದ 4 ಜನ ನನ್ನ ಮಾತನ್ನು ಕೇಳ್ದೇ ಹಾಳಾದರು, ಆದರೆ ಈತನಾದರೂ ನನ್ನ ಮಾತನ್ನು ಕೇಳಿದ್ನಲ್ಲ ಅಂತೇಳಿ ಸುಪ್ರೀತನಾಗಿ, ಮಗು ನಿನಗೇನು ವರ ಬೇಕು ಹೇಳ್ಕೊಂತ ಹೇಳಿದೆ. ಅವನು ಕೇಳುವ ವರಗಳಲ್ಲಿ ತನ್ನ ಸಹೋದರನ ಬದುಕಿಸ್ಕೊಡು ಇತ್ಯಾದಿ ಬೇರೆ. ತಂದೆಯವರೇ, ನನಗೆ ತಾಯಿ ಬೇಕು, ನನ್ನ ತಾಯಿಯನ್ನು ಬದುಕಿಸ್ಕೊಡಿ ಅಂತ. ಹಾಗಾದರೆ ಅವಳ ಶಿರಸ್ಸನ್ನು ತೆಗೆದು ಆ ದೇಹಕ್ಕೆ ಅಂಟಿಸು, ತಕ್ಷಣ ಜೀವ ಬರ್ತದೆ. ಅಷ್ಟೊತ್ತಿಗಾಗಲೇ ಬೆಳಗ್ಗೆಯಿಂದ ನಡೀತದ ಈ ಕೇಸು. ಅಷ್ಟೊತ್ತಿಗಾಗಲೇ ಸುಮಾರು ಮುಚ್ಚಂಜೆ ಆಗಿಬಿಟ್ಟದೆ, ಒಂದು 6:30-7 ಗಂಟೆ ರಾತ್ರಿ ಆಯ್ತಾ ಇರಬೇಕು. ಆಗ ಇವನು ತಾಯಿಯನ್ನು ಬದುಕಿಸ್ಕೋಬೇಕು ಅನ್ನೋ ಆತುರದಲ್ಲಿ ಓಡೋಡಿ ಹೋಗಿ ರೇಣುಕೆಯ ತಲೆಯನ್ನು ತೆಗೆದುಕೊಂಡು ಕತ್ಲೆಯಲ್ಲಿ ಕಾಣದೇ ಮಾತಂಗಿಯ ದೇಹಕ್ಕೆ ಅಂಟಿಸ್ಬಿಡ್ತಾನೆ. ಅಯ್ಯಯ್ಯೋ ಹಿಂಗಾಯ್ತಲ್ಲ ಅಂಥೇಳಿ ಮಾತಂಗಿ ತಲೆಯನ್ನು ತೆಗೆದುಕೊಂಡೋಗಿ ರೇಣುಕೆಯ ದೇಹಕ್ಕೆ ಅಂಟಿತು. ಮೂಲದಲ್ಲಿ ಮಾತಂಗಿ ಕರ್ರಗಿದ್ಲು, ರೇಣುಕೆ ಬೆಳ್ಳಗಿದ್ಲು. ಆ ಬೆಳಪು ಮತ್ತು ಕಪ್ಪು 2 ಮಿಶ್ರ ಆದ್ದರಿಂದ ಅವತ್ತಿನಿಂದ ಈ ಜಗತ್ತಿನಲ್ಲಿ ಇಂಥ ಬಗೆ 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 ಬಣ್ಣದ ಜನರು ಹುಟ್ಟುಕೊಂಡ್ರು.
ಇದು ನಮ್ಮ ಜನಪದ ಪುರಾಣದಲ್ಲಿ ಯಾಕೆ ಎಲ್ಲರೂ ಒಂದೇ ಬಣ್ಣದಲ್ಲಿಲ್ಲ? ಆಫ್ರಿಕನ್ ಥರ ಒಂದೇ ಥರ ಇರ್ಬೋದಿತ್ತಲ್ಲ, ಯುರೋಪ್ ಥರ ಒಂದೇ ಥರ ಇರ್ಬೋದಿತ್ತಲ್ಲ. ಇಲ್ಲ, ನಮ್ಮಲ್ಲಿ ಜಮದಗ್ನಿಯ ಕಾರಣದಿಂದ ಬಗೆ ಬಣ್ಣದ ವ್ಯಕ್ತಿಗಳಿದ್ದೀವಿ. ಇದು ನಮ್ಮ ಜನಪದ ಪುರಾಣ ಕಥೆ ಒಂದು ಉದಾಹರಣೆ ಅಷ್ಟೇ. ಆತ್ಮೀಯರೇ, ಜನಪದದಲ್ಲಿ ಏನಿಲ್ಲ ಏನಿದೆ ಅಂತ ಹೇಳ್ತಾಯಿದ್ರೆ ಅದು ಕೊನೆ ಮೊದಲಿಲ್ಲ. ಅಡಿಗೆ ಉಡುಗೆ ತೊಡುಗೆಯಿಂದ ಹಿಡಿದು ವೈದ್ಯದಿಂದ ಪ್ರತಿಯೊಂದು ವಿಚಾರಕ್ಕೂ ಜಾನಪದದಲ್ಲಿ ಉತ್ತರ ಇದೆ. ಆದರೆ ಅದನ್ನು ಬಳಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಯ್ತಾ ಇಲ್ಲ. ಆಧುನಿಕತೆ ನಮ್ಮನ್ನು ಒದಿತಾ ಇದೆ. ಆ ಒದತವನ್ನು ತಾಳ್ಕೊಳ್ಳಾರ್ದೇ ಜಾನಪದವನ್ನು ಕಳ್ಕೊಂಡು ಬಿಡ್ತಾ ಇದ್ದೀವೋ ಅನ್ನೋ ಕಳವಳ ಇದೆ. ಇಲ್ಲ, ಜಾನಪದದಲ್ಲಿ ಸತ್ವ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಅದನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಜನಪದ ಗೀತೆಗಳು ಹಾಡುವುದನ್ನು ಮಾತ್ರ ಅಲ್ಲ, ಆ ಸಂಪ್ರದಾಯಗಳು, ಅಡುಗೆಗಳು, ಉಡುಗೆಗಳು, ತೊಡುಗೆಗಳು, ನಂಬಿಕೆಗಳು, ಆಚಾರಗಳು, ವಿಚಾರಗಳು, ಜಾತ್ರೆ, ಹಬ್ಬ, ಹರಿದಿನ ಇವೆಲ್ಲವನ್ನು ನಾವು ಉಳಿಸ್ಕೋಬೇಕಾಗಿದೆ. ಇವೆಲ್ಲ ಉಳಿಸ್ಕೊಂಡಾಗಲೇ ನಾವು ನಿಜವಾಗಿ ಮಾನವರಾಗೋದು. ಇಲ್ಲದೇ ಇದ್ದರೆ ಎಲ್ಲವೂ ಆಧುನಿಕ ಅಂತ ಹೇಳಿದ್ರೆ ಮನುಷ್ಯರಾಗಲ್ಲ, ಪ್ರಾಣಿಗಳಾಗ್ಬಿಡ್ತೀವಿ. ಆತ್ಮೀಯರೇ, ಜಾನಪದ ಸಂಸ್ಕೃತಿಯ ಉಳಿವಿಗಾಗಿ ನಮ್ಮ ಕೃಷ್ಣಮೂರ್ತಿಯವರು ಇಂಥದ್ದು ದೊಡ್ಡದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಅದನ್ನು ನಿಭಾಯಿಸಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ವೇದಿಕೆಯಲ್ಲಿರುವ ಸನ್ಮಿತ್ರರುಗಳಾದ ಪ್ರೊಫೆಸರ್ ರಾಮಚಂದ್ರೇಗೌಡರಿಗೆ ಹಾಗೂ ಇನ್ಯಾರಣ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಹಾಗೂ ಕೃಷ್ಣಮೂರ್ತಿಯವರಿಗೆ ಎಲ್ಲರಿಗೂ ಕೂಡ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಜಾನಪದ ನಿಮ್ಮದು, ಜಾನಪದ ನೀವು, ಅದರ ಉಳಿವಿಗೆ ನಿಮ್ಮೆಲ್ಲರೂ ಶ್ರಮಿಸುವಂತಾಗಲಿ. ನಮಸ್ಕಾರ.